ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಬಿಸ್ನೆಸ್ಸನ್ನು ಮಾಡಿ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆಲ್ರೆಡಿ ತುಂಬ ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತೀರಾ. ಹಾಗಾಗಿ ನಿಮ್ಮ ಕಮೆಂಟ್ಸನ್ನು ನೋಡಿ ನನಗೂ ವಿಡಿಯೋ ಮಾಡಬೇಕು ಅಂತೇಳಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಎಲ್ರಿಗೂ ಸಹ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ ಯು. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನಾವು ಮೊದಲೇ ಡಿಸ್ಕಸ್ ಮಾಡ್ತಾ ಇರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಯಾವ್ಯಾವುದೆಲ್ಲ ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ವ, ಅಂದರೆ ಪಾರ್ಟ್ 1 ವಿಡಿಯೋದಲ್ಲಿ ಯಾವ್ಯಾವುದೆಲ್ಲ ಬಿಸ್ನೆಸ್ ಅಂದರೆ ಟೈಲರಿಂಗು, ಬ್ಯೂಟಿ ಪಾರ್ಲರು, ರೊಟ್ಟಿ ಬಿಸ್ನೆಸ್ಸು, ಮತ್ತು ಬಟ್ಟೆ ವ್ಯಾಪಾರ ಮತ್ತು ಟೇಷ್ನರಿ ಬಿಸ್ನೆಸ್ಸು, ಇವುಗಳನ್ನು ಹೊರತುಪಡಿಸಿ ಮತ್ತು ನಾವು ಬೇರೆ ಯಾವುದನ್ನೆಲ್ಲ ನಾವು ಬಿಸ್ನೆಸ್ಸನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ನಾವು ಟ್ಯೂಷನನ್ನು ಮಾಡ್ಬೋದು. ಅಂದರೆ ನಮಗೆ ಬೆಳಗ್ಗೆ ಟೈಮ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಸಾಯಂಕಾಲ ಆದ್ರೂ ನಾವು ಟ್ಯೂಷನ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ಇಲ್ಲ ನಮಗೆ ಬೆಳಗ್ಗೆ ಟೈಮ್ ಇದೆ ಅಂದರೆ ಬೆಳಗ್ಗೆನೂ ಸಹ ನಾವು ಟ್ಯೂಷನ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ಇಲ್ಲ ನಾವು ಎರಡೂ ಟೈಮನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಅಂದರೆ ಬೆಳಗ್ಗೆ ಒಂದು ಬ್ಯಾಚು ಮತ್ತು ಸಂಜೆ ಒಂದು ಬ್ಯಾಚ್ ಅಂತೇಳಿ ಈ ರೀತಿ ನಾವು ಬ್ಯಾಚ್ ವೈಸನ್ನು ಮಾಡಿ ನಾವು ಟ್ಯೂಷನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋದ್ರಿಂದ ಇದರಿಂದನೂ ಸಹ ನಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಕೆಲವೊಬ್ಬರಿಗೆ ಈ ರೀತಿ ತಿಂಡಿ ತಿನಿಸುಗಳನ್ನು ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಏನಾದರೂ ಸ್ವೀಟ್ ಆಗಿರ್ಬೋದು, ರಸಗುಲ್ಲ, ಆಮೇಲೆ ಚೀಪ್ಸ್ ಆಗಿರ್ಬೋದು, ಫಿಂಗರ್ ಚಿಪ್ಸ್ ಆಗಿರ್ಬೋದು, ಚಕ್ಲಿ, ನಿಪ್ಪಟ್ಟು, ಈ ರೀತಿ ನಾವು ಮನೆಯಲ್ಲೇ ಐಟಮ್ಸ್ಗಳನ್ನು ರೆಡಿ ಮಾಡಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಒಂದು ಪ್ಯಾಕೆಟ್ಗೆ ಇಷ್ಟಂತ ರೇಟು ನಾವು ಫಿಕ್ಸ್ ಮಾಡಿ ಇಲ್ಲೇ ಲೋಕಲ್ ಶಾಪ್ಗಳಲ್ಲಿ ನಾವು ಸೇಲ್ ಮಾಡೋದ್ರಿಂದ ಇದರಿಂದನೂ ಸಹ ನಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸ್ಯಾರಿಗೆ ಕುಚ್ಚು ಹಾಕೋದು. ಇದರಲ್ಲೂ ಸಹ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಿರೋದಿಲ್ಲ. ಜಸ್ಟು ಸ್ಯಾರಿ ಯಾವ ಕಲರ್ ಇರುತ್ತೋ ಅದರದ್ದು ರೇಷ್ಮೆ ಥ್ರೆಡ್ಡು, ಆಮೇಲೆ ಅದಕ್ಕೆ ಕುಚ್ಚು ಹಾಕ್ತಕ್ಕಂಥ ಥ್ರೆಡ್ಡು ಮತ್ತು ಒಂದು ಸುಜನ್ನು, ಇಷ್ಟಿದ್ರೆ ಸಾಕು, ನಾವು ಆರಾಮವಾಗಿ ಸ್ಯಾರಿಗೆ ಕುಚ್ಚನ್ನು ಹಾಕ್ಬೋದು. ಇದರಿಂದನೂ ಸಹ ಒಳ್ಳೆ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಬರೋದಿಲ್ಲ ಅಂದರೂ ಪರವಾಗಿಲ್ಲ, ಈಗಂತೂ ಮೊಬೈಲು ಎಲ್ಲರ ಕೈಲೂ ಇದ್ದೇ ಇರುತ್ತೆ ಮತ್ತು ಡಾಟಾ ಅಂತೂ ಇದ್ದೇ ಇರುತ್ತೆ. ಅವರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಅದರಲ್ಲೇ ನೀವು ಬೇಸಿಕ್ಕಿಂದನೂ ಸ್ಯಾರಿ ಕುಚ್ಚನ್ನು ಕಲಿಬೋದು. ಎಷ್ಟೋ ಚಾನಲ್ಗಳಿವೆ, ನೀವು ಬೇಕಿದ್ದರೆ ಸರ್ಚ್ ಮಾಡಿಬಿಟ್ಟು ಯೂಟ್ಯೂಬನ್ನು ನೋಡಿ ಕಲಿತು ಸಹ ನೀವು ಸ್ಯಾರಿ ಕುಚ್ಚನ್ನು ಹಾಕ್ಬೋದು. ಎಷ್ಟೋ ಜನ ಯೂಟ್ಯೂಬನ್ನೇ ನೋಡಿ ಕಲಿತ್ಕೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಳ್ಳೆ ಪ್ರಾಫಿಟನ್ನು ಅರ್ನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಮೇಣದ ಬತ್ತಿ ಮಾಡ್ತಕ್ಕಂಥ ಬಿಸ್ನೆಸ್ಸು. ಇದರಲ್ಲೂ ಸಹ ಒಳ್ಳೆ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು. ಕೆಲವಷ್ಟು ಮಹಿಳೆಯರು ಸೇರಿಕೊಂಡು ಈ ರೀತಿ ಮೇಣಬತ್ತಿಯನ್ನು ತಯಾರಿಸಿ ಇದನ್ನು ಲೋಕಲ್ ಶಾಪ್ಗಳಿಗೆ ಸೇಲ್ ಮಾಡೋದ್ರಿಂದ ಅದರಿಂದನೂ ಸಹ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಗರಬತ್ತಿ ಮಾಡ್ತಕ್ಕಂಥ ಬಿಸ್ನೆಸ್ಸು. ಇದರಲ್ಲೂ ಸಹ ನಮಗೆ ಒಳ್ಳೆ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು. ನಾವು ಮನೆಯಲ್ಲೇ ಅಗರಬತ್ತಿ ಮಾಡ್ತಕ್ಕಂಥ ಮಷೀನನ್ನು ತೊಗೊಂಬಂದು ಅದರಿಂದ ತಯಾರಿಸಿ ಮತ್ತು ನಾವು ಲೋಕಲ್ ಶಾಪ್ಗಳಲ್ಲಾಗಿರ್ಬೋದು ಮತ್ತು ನಮ್ಮ ಆಜು ಬಾಜು ಮನೆಯವರಿಗೆ ಕೊಡೋದ್ರಿಂದ ಇದರಿಂದನೂ ಸಹ ನಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾವು ಮನೆಯಲ್ಲೇ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಮಾಡಬೇಕು ಏನು ಅಂಥೇಳಿ ನಾವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದರೆ ನಾವು ಯಾವ ರೀತಿ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ ಯೂಟ್ಯೂಬಲ್ಲೇ ನಾವು ಸರ್ಚ್ ಮಾಡಿಬಿಟ್ಟು ಚಾನಲನ್ನು ಓಪನ್ ಮಾಡಿಬಿಟ್ಟು ನಮ್ಮದೇ ಆದ ಒಂದು ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಆ ಚಾನಲಲ್ಲಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನೋಡಿ ಅಂಥ ಕಂಟೆಂಟ್ಗಳನ್ನು ಮತ್ತು ಯೂಸ್ಫುಲ್ ಕಂಟೆಂಟ್ಗಳನ್ನು ನೀವು ಕೊಡೋದ್ರಿಂದ ನಿಮಗೂ ಸಹ ಚಾನಲ್ ಗ್ರೋತ್ ಆದರೆ ಇಂತಿಷ್ಟು ಅಂಥೇಳಿ ನಮಗೆ ಅಮೌಂಟ್ ಅನ್ನೋದು ಯೂಟ್ಯೂಬಿಂದ ಬರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಟೈಲರಿಂಗ್ ಬರ್ತಿರುತ್ತೆ, ಮತ್ತು ಇನ್ನೂ ಕೆಲವೊಬ್ಬರಿಗೆ ರಂಗೋಲಿ ಹಾಕೋದು ಬರ್ತಿರುತ್ತೆ, ಮತ್ತು ಇನ್ನೂ ಕೆಲವೊಬ್ಬರಿಗೆ ಕ್ರಾಫ್ಟ್ ವರ್ಕ್ ಅಂದರೆ ಕಚ್ಚಾ ವಸ್ತುವಿನಿಂದ ಸಿದ್ಧ ವಸ್ತುಗಳನ್ನಾಗಿ
ಮಾಡಿ ಯಾವ ರೀತಿ ನಾವು ಹೋಮ್ ಡೆಕೋರೇಟೆಡ್ ಐಟಮ್ಸ್ಗಳನ್ನು ರೆಡಿ ಮಾಡ್ಬೋದು ಅನ್ನೋದ್ರು ಸಹ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ. ಈ ರೀತಿ ತಮ್ಮಲ್ಲಿ ಯಾವ ನಾಲೆಡ್ಜ್ ಇದೆಯೋ ಅದನ್ನು ನಾವು ಯೂಟ್ಯೂಬ್ ಮುಖಾಂತರ ನಾವು ಚಾನಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬಿಂದನೂ ಸಹ ನಾವು ಮನಿಯನ್ನು ಅರ್ನ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯೂಟ್ಯೂಬ್ ಅಂದರೆ ಕೆಲವೊಬ್ಬರಿಗೆ ಸಕ್ಸಸ್ಸು ಬೇಗ ಸಿಗುತ್ತೆ, ಇನ್ನು ಕೆಲವೊಬ್ಬರಿಗೆ ಸಕ್ಸಸ್ ಅನ್ನೋದು ಲೇಟಾಗಿ ಸಿಗುತ್ತೆ. ಅಂದರೆ ಲಕ್ ಯಾವ ರೀತಿ ಇರುತ್ತೋ ಆ ಥರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು. ಸತತ ಪ್ರಯತ್ನ ಇದ್ದರೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಮೊಬೈಲು ಮತ್ತು ಒಂದು ಜಿಮೇಲ್ ಐ ಡಿ ಇದ್ದರೆ ಸಾಕು. ಆರಾಮವಾಗಿ ನಾವು ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಇದರಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಇದರಿಂದನೂ ಸಹ ನಾವು ಮನಿಯನ್ನು ಅರ್ನ್ ಮಾಡ್ಬೋದು. ನಾನು ತಿಳಿಸಿರ್ತಕ್ಕಂತಹ ಬಿಸ್ನೆಸ್ ಐಡಿಯಾಗಳಲ್ಲಿ ಅಂದರೆ ಪಾರ್ಟ್ 1 ಬಿಸ್ನೆಸ್ ಐಡಿಯಾಗಳಲ್ಲಾಗಿರ್ಬೋದು ಮತ್ತು ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂತಹ ಬಿಸ್ನೆಸ್ ಐಡಿಯಾಗಳಲ್ಲಾಗಿರ್ಬೋದು, ನೀವು ಯಾವುದೇ ರೀತಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಫಸ್ಟು ನಾವು ಲಾಭವನ್ನು ತೆಗಿತೀವಿ ಅಂತೇಳಿ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪನೇ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇದರಿಂದ ನಾವು ನೆಕ್ಸ್ಟು ಪ್ರಾಫಿಟನ್ನು ಅರ್ನ್ ಮಾಡಿದರೆ ನಮಗೆ ಬರ್ತಾ ಬೇಡಿಕೆನೂ ಹೆಚ್ಚಾಗಿ ಮತ್ತು ಕಸ್ಟಮರ್ಸು ನಮಗೆ ಜಾಸ್ತಿ ಬರ್ತಿದ್ದಾರೆ ಅಂದಾಗ ನಾವು ಇನ್ನೂ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಿ ಇದರಿಂದ ನಾವು ಪ್ರಾಫಿಟನ್ನು ಅರ್ನ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಲಾಸ್ ಅನ್ನೋದು ಆಗೋದಿಲ್ಲ. ಇದರಿಂದ ನಮಗೆ ಫ್ಯೂಚರಲ್ಲಿ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ಅಂತೇಳಿ ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ತಿಳಿಸಿರ್ತಕ್ಕಂತಹ ಇಷ್ಟು ಬಿಸ್ನೆಸ್ಗಳಲ್ಲಿ ನಿಮಗೆ ಯಾವ ಬಿಸ್ನೆಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.